ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಕಾರಿಡಾರ್ ಅಲ್ಲಿ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರಾಮ್ ಸೀತಾ ಇಷ್ಟೊಂದು ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಸೀತಾ ಅವರು ಅದನ್ನೆಲ್ಲ ಹೇಳೋದಿಕ್ಕೆ ಆಗೋದಿಲ್ಲ ರಾಮ್ ಅಂತ ಹೇಳಿದ್ರೆ, ಆಗ ರಾಮ್ ಹೇಳಿ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ನೀವು ಸಿಹಿನ ಮಲಸ್ಕೊಂಡ ರೀತಿ, ಅವಳಿಗೆ ಕತೆ ಹೇಳಿದ ರೀತಿ ಇದೆಲ್ಲ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾರೆ. ಆಗ ರಾಮ್, ಅಲ್ಲ ಸೀತಾ, ನಾನಿಷ್ಟು ದೊಡ್ಡ ಮನೆಯಲ್ಲಿ ಅವಳೊಬ್ಳನ್ನೇ ಮಲ್ಗೋದಿಕ್ಕೆ ಹೇಗ್ ಬಿಡ್ತೀನಿ ಅಂತ ಅನ್ಕೊಂಡ್ರೆ ನೀವು? ಅವಳಿಗೆ ಅವಳು ನಾನೇ ಒಬ್ಳೆ ಮಲಗ್ತೀನಿ ಅಂತ ಹೇಳೋವರೆಗೂ ಸಿಹಿ ಪುಟ ನಮ್ಮ ಜೊತೆನೆ ಮಲಗ್ತಾಳೆ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹೆಂಡತಿ ಮಗಳಿಗೆ ಕತೆ ಹೇಳಿ ಫಸ್ಟ್ ನೈಟಲ್ಲಿ ಮಲಗಿಸಿದ್ದೀರಾ ಅಂತ ಅಂದರೆ ಏಕೈಕ ಗಂಡ ನೀವೇ ರಾಮ್ ಅಂತ ಹೇಳ್ತಾರೆ. ಆಗ ರಾಮು, ಅಲ್ಲ ಸೀತಾ, ಯಾಕೆ ಇಷ್ಟ ಆಗಲ್ವಾ? ಬೇಡ ಅಂತ ಅಂದರೆ ನಾನು ಕತೆನ ಹೇಳೋದಿಲ್ಲ ಬಿಡಿ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ ಅವರು ರಾಮ್ಗಿನೇ ನೋಡ್ತಾ ಇರ್ತಾರೆ. ಆಗ ರಾಮು, ಸೀತಾ, ನಾನು ನನ್ನ ಹೆಂಡತಿ ಮಗಳಿಗೆ ಕತೆನ ಹೇಳಿಲ್ಲ, ನನ್ನ ಮಗಳಿಗೆ ಕತೆನ ಹೇಳಿ ಮಲಗಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಸೀತಾಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಸೀತಾ ಅವರು, ರಾಮ್ ನೀವು ಸಿಹಿನ ಪ್ರೀತಿಸೋದ್ರಲ್ಲಿ ನನ್ನನ್ನೇ ಮೀರಿಸ್ತೀರಾ, ನನಗೆ ಜಲಸ್ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ, ನೀವು ನನ್ನನ್ನು ಪ್ರೀತಿಸೋದ್ಕಿಂತ ನಾನು ನಿಮ್ಮನ್ನು ಜಾಸ್ತಿ ಪ್ರೀತಿಸ್ತೀನಿ, ನನಗೆ ಮೋರ್ ಜಲಸ್ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ನೀವು ನನ್ನನ್ನು ಪ್ರೀತಿಸೋದ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಜಾಸ್ತಿ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಆಗ ರಾಮ್, ಇಲ್ಲ ಸೀತಾ, ನಾನು ನಿಮ್ಮನ್ನು ಜಾಸ್ತಿ ಪ್ರೀತಿಸೋದು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಇಲ್ಲ ರಾಮ್, ನಾನು ನಿಮ್ಮನ್ನು ಜಾಸ್ತಿ ಪ್ರೀತಿಸೋದು ಅಂತ. ಹೀಗೆ ಇಬ್ಬರು ಕೂಡ ನಾನು ನಾನು ಅಂತ ವಾದ ಮಾಡ್ತಾ ಇರ್ತಾರೆ. ಅದಾದ ನಂತರ ಸೀತಾ ಅವರು, ರಾಮ್ ನಿಮ್ಮ ಮಾತು ಯಾವಾಗ್ಲೂ ಹೀಗೆ ಇರುತ್ತಾ ಅಲ್ವಾ ಅಂತ ಹೇಳ್ತಾರೆ. ಆಗ ರಾಮ್ ಅವರು, ಸೀತಾ ಯಾವ ಮಾತು ಬಗ್ಗೆ ನೀವು ಹೇಳ್ತಾ ಇರೋದು ಅಂತ ಕೇಳ್ತಾರೆ. ಆಗ ಸೀತಾ ಅವರು, ರಾಮ್ ನೀವು ಸಿಹಿನ ನನ್ನ ಮಗಳು ಅಂತ ಹೇಳಿದ್ರಲ್ಲ ಆ ಮಾತು ಬಗ್ಗೆ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ಯಾವಾಗ್ಲೂ ಹಾಗೆ ಇರುತ್ತೆ, ಯಾವಾಗ್ಲೂ ನಾನು ನನ್ನ ಮಗಳು ಅಂತಾನೆ ಹೇಳೋದು ಅಂತ ಹೇಳ್ತಾ ಹಾರ್ಟ್ ಮೇಲೆ ಕೈ ಇಟ್ಕೊಂಡು, ಸೀತಾ ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನೇ ಹೇಳ್ತಿದ್ದೀನಿ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ, ಯಾವಾಗಲೂ ಸಿಹಿ ನನ್ನ ಮಗಳು ಅಂತ ಹೇಳ್ತಾರೆ. ಆಗ ಸೀತಾಗೆ ತುಂಬಾನೇ ಖುಷಿ ಆಗುತ್ತೆ. ರಾಮ್ ಇನ್ನು ಮುಂದೆ ನನ್ನ ಮಗಳು ಅಲ್ಲ ನಮ್ಮ ಮಗಳು ಅಂತ ಹೇಳ್ತಾರೆ. ಆಗ ಸೀತನ ರಾಮ್ ತುಂಬಾನೇ ಖುಷಿಯಿಂದ ಹಗ್ ಮಾಡ್ಕೊಳ್ತಾರೆ. ಈ ಕಡೆ ಭಾರ್ಗವಿ ಮಲ್ಕೊಂಡಿರ್ತಾರೆ. ಆಗ ವಾಣಿ ಆತ್ಮ, ಹೇ ಭಾರ್ಗವಿ, ನನ್ನ ಸೊಸೆ ಬಂದಾಯ್ತು, ನಿನಗೆ ಒಂದು ದಿನನೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ, ಅದೇನು ಮಾಡ್ಕೊಳ್ತೀಯೋ ಮಾಡ್ಕೋ, ನಾನು ನೋಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾರೆ. ಆಗ ಭಾರ್ಗವಿಗೆ ತುಂಬಾನೇ ಭಯ ಆಗುತ್ತೆ. ಇಲ್ಲ ಅಂತ ಗಾಬರಿಯಿಂದ ಜೋರಾಗಿ ಕೂಕೊಂಡು ಎದ್ಬಿಡ್ತಾರೆ. ಆಗ ವಿಶ್ವ ಅವರು, ಇದೇ ಇದೆ ಕಪ್ಪಿದೆ ಅಂತ ಕೂಕೊಳ್ತಾರೆ. ಆಗ ಭಾರ್ಗವಿನ ನೋಡಿ, ಅಯ್ಯೋ ಭಾರ್ಗು, ನೀನು ಯಾಕೆ ಇಷ್ಟೊತ್ತಿನಲ್ಲಿ ಎದ್ದು ಕೂತ್ಕೊಂಡಿದ್ಯಾ? ಅಲ್ಲ ಫಸ್ಟ್ ನೈಟ್ ಇರೋದು ಸೀತಾ ಮತ್ತೆ ರಾಮ್ದು, ನೀನೇ ನಿಲ್ಲಿ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. ನೀನು ಜಾಸ್ತಿ ಎಕ್ಸ್ಟ್ರಾ ಮಾತಾಡದೆ ಸುಮ್ಮನೆ ಬಿದ್ಕೋ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ತಾರೆ. ಆಗ ವಿಶ್ವ ಅವರು, ಹೆಂಗೋ ಭಾರ್ಗು ಇಲ್ಲಿಂದ ಎದ್ದೋದ್ಲು, ನಾನಿವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಒಳ್ಳೆ ಕನಸನ್ನ ಕಾಣ್ತಾ ನಿದ್ದೆ ಮಾಡ್ಬೋದು ಅಂತ ಹೇಳಿ ಮಲ್ಕೊಳ್ತಾರೆ. ಈ ಕಡೆ ಭಾರ್ಗವಿ ಹೊರಗಡೆ ಬರ್ತಾರೆ. ಸಾಧನ ಅವರು ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾರೆ. ಇವಳು ಯಾಕೆ ಇಲ್ಲಿ ಕೂತಿದ್ದಾಳೆ? ಓ ಗಂಡ ನೆನಪಾಗಿರ್ಬೇಕು, ನಾನು ಇವಳ ಹತ್ರ ಮಾತಾಡೋದಿದೆ ಅಂತ ಅಂದ್ಕೊಂಡು ಸಾಧನ ಹತ್ರ ಬರ್ತಾನೆ. ಸಾಧನ, ಸತ್ಯ ನೆನಪಾದ್ರ? ಮಾವಯ್ಯಂಗೂ ಮತ್ತು ಸತ್ಯಂಗೂ ಇಬ್ಬರಿಗೂ ಮದುವೆ ಮನೆಯಲ್ಲಿ ತುಂಬಾನೇ ಜೋರ್ ಜಗಳ, ನಾನು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ಸಾಧನ ಅಂತ ಹೇಳ್ತಾರೆ. ಆಗ ಸಾಧನ, ಅಕ್ಕ ನನಗೆ ತುಂಬಾನೇ ಬೇಜಾರಾಗ್ತಿದೆ, ಇಷ್ಟೋ ತನಕ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಸುಮ್ಮನಿದ್ದೆ, ಆದರೆ ಇವಾಗ ಅವ್ರಿಗೆ ಎಷ್ಟು ಫೋನ್ ಮಾಡಿದ್ರು ಕೂಡ ಫೋನು ಕೂಡ ಕನೆಕ್ಟ್ ಆಗ್ತಾ ಇಲ್ಲ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ, ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಕ್ಕ ಅಂತ ಅಳ್ತಾ ಇರ್ತಾರೆ. ಆಗ ಭಾರ್ಗವಿ, ಸಮಾಧಾನ ಮಾಡ್ಕೋ ಸಾಧನ, ನಾನು ಮಾವಯ್ಯಂಗೂ ಹೇಳ್ದೆ, ಸತ್ಯಂಗೂ ಹೇಳ್ದೆ, ಎಷ್ಟು ಹೇಳಿದ್ರು ಕೂಡ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಇಬ್ರು ನನ್ನ ಮಾತನ್ನ ಕೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಮಾವಯ್ಯ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಲ್ವಾ, ಸತ್ಯ ನಮ್ಮನೆ ಮಗ ಅಲ್ವಾ, ಹಂಗಾಗಿ ಮಾತನ್ನ ಕೇಳಲೇಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ. ಸತ್ಯ ಇವಾಗ ಫಾರ್ಮ್ ಹೌಸ್ ಅಲ್ಲಿದ್ದಾನೆ ಸಾಧನ ಅಂತ ಹೇಳ್ತಾರೆ. ಆಗ ಸಾಧನ, ಅಕ್ಕ ನಿಜನ, ನನಗೆ ಇವಾಗ ಜೀವ ಬಂದಂಗಾಯ್ತು, ಸದ್ಯ ಫಾರ್ಮ್ ಹೌಸ್ ಅಲ್ಲಾದ್ರೂ ಇದರಲ್ಲ, ಮಾವಯ್ಯ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಕ್ಕ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಹೌದು ಸಾಧನ, ಏನು ಮಾಡೋಕ್ಕಾಗುತ್ತೆ, ಈಗ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋ ಸೊಸೆ ಮುಂದೆ ಇದನ್ನೆಲ್ಲ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ ಹೇಳು, ಈ ಎಲ್ಲರ ಮಧ್ಯೆ ನಾನು ಬಂದು ಸಿಕ್ಕಾಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಲ್ವಾ ಅಂತ ಹೇಳ್ತಾರೆ.
ಆಗ ಸಾಧನ ಏನು ಮಾತಾಡದೆ ಅಳ್ತಾನೆ ಇರ್ತಾರೆ. ಆಗ ಭಾರ್ಗವಿ, ಸಾಧನ ನೀನು ಸಮಾಧಾನ ಮಾಡ್ಕೋ, ಮಾವಯ್ಯಂಗೆ ರಾಮ ಅಂತಂದರೆ ಪ್ರಾಣ. ರಾಮಂಗೆ ಸ್ವಲ್ಪ ನೋವಾದರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಅವರಿಬ್ಬರು ಮುಂದೆ ಅವರಿಬ್ಬರು ಖುಷಿಯಾಗಿರಲಿ ಅಂತ ನಾವು ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಮನೆ ಬರದಲ್ಲಿ ಏನಿದೆಯೋ ಅದೇ ನಡೆಯುತ್ತೆ. ಈ ಮನೆ ಹಿರಿ ಜೀವ ಅದು. ಅವರಿಬ್ಬರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಆಗ ಸಾಧನ, ಅಕ್ಕ ನಾನೇನಾದರೂ ಫಾರ್ಮ್ ಹೌಸ್ಗೆ ಹೋದರೆ ಇಬ್ಬರೂ ಅಲ್ಲೇ ಇದ್ಬಿಡಿ ಅಂತ ನಮ್ಮನ್ನು ಮನೆಯಿಂದನೇ ದೂರ ಮಾಡಿಬಿಡ್ತಾರೇನೋ ಅಲ್ವೇನಕ್ಕ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ನೋಡು ಸಾಧನ, ನಿನಗೇನೆ ಎಷ್ಟು ಬೇಗ ಅರ್ಥ ಆಯಿತು. ಹೌದು, ಮತ್ತೆ ನೀನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಸಾಧನ, ಇದು ನಿನ್ನ ಮನೆ, ಅರ್ಥ ಆಯ್ತಾ? ನೀನು ಈ ಮನೆಯಲ್ಲೇ ಇರಬೇಕು. ನಾನು ಆದಷ್ಟು ಬೇಗ ಸತ್ಯನ ಈ ಮನೆಗೆ ಕರ್ಕೊಂಡು ಬರ್ತೀನಿ, ಪ್ರಾಮಿಸ್ ಅಂತ ಹೇಳ್ತಾರೆ. ಆಗ ಸಾಧನೆಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭಾರ್ಗವಿ, ನಾನು ನಿನ್ನ ಗಂಡನ್ನ ಈ ಮನೆಯಿಂದ ಹೊರಗಡೆ ಹಾಕಿದ್ದೀನಿ. ಹೀಗೆ ನೋಡ್ತಾ ಇರು, ಒಬ್ಬೊಬ್ಬರನ್ನೇ ಮನೆಯಿಂದ ಹೊರಗಡೆ ಹಾಕ್ತಾ ಇರ್ತೀನಿ. ಇದು ನನ್ನ ಸಾಮ್ರಾಜ್ಯ, ಇದಕ್ಕೆ ರಾಣಿನೂ ನಾನೇ, ರಾಜನು ನಾನೇ, ಇದು ನನಗೆ ಮಾತ್ರ ಸ್ವಂತ ಅಂತ ಅನ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ರಾಮು ಎದ್ದೇಳ್ತಾರೆ. ಎದ್ದ ತಕ್ಷಣ ಸೀತಾ ಮತ್ತು ಸಿಹಿ ಇಬ್ಬರು ಮಲ್ಕೊಂಡಿರೋದನ್ನ ನೋಡಿ ಇಟ್ ಈಸ್ ನಾಟ್ ಎ ಡ್ರೀಮ್ ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಸೀತಾ ಅವರು ಕೂಡ ಎದ್ದೇಳ್ತಾರೆ. ಆಗ ರಾಮ್, ಸೀತಾ ಡಿಸ್ಟರ್ಬ್ ಆಡೋದನ್ನ ಜೋರಾಗಿ ಮಾತಾಡಿ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ಹಾಗೇನಿಲ್ಲ ರಾಮ್, ನಾನು ಯಾವಾಗ್ಲೂ ಇಷ್ಟೊತ್ತಿಗೆ ಎದ್ದೇಳೋದು ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ಯಾರಾದರೂ ಬಂದು ನನ್ನ ಬ್ಯೂಟಿಫುಲ್ ಲೈಫ್ ಅಂದರೆ ಏನು ಅಂತ ಕೇಳಿದ್ರೆ ಏನು ಹೇಳ್ತೀನಿ ಗೊತ್ತಾ ಸೀತಾ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸೀತಾ ನಾವು ನಿದ್ದೆಯಿಂದ ಎದ್ದಾಗ, ನಾವು ಪ್ರೀತಿ ಮಾಡೋರು ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಅವರನ್ನು ನೋಡಿದ ತಕ್ಷಣ ಆಗೋ ಮೂಮೆಂಟ್ ಇದೆಯಲ್ಲ, ವಾವ್, ತುಂಬಾ ಬ್ಯೂಟಿಫುಲ್, ದಿಟ್ ಈಸ್ ಕಾಲ್ಡ್ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ತಾರೆ. ಆಗ ಸೀತಾಗೆ ತುಂಬಾ ಖುಷಿ ಆಗುತ್ತೆ. ನಿಜ ರಾಮ್ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ನಿಮಗೆ ಮೊದಲು ಬಿಂದಿನ ಸರಿ ಮಾಡ್ಕೊಳ್ಳೋಕ್ಕೆ ಸಿಗ್ನಲಲ್ಲೇ ನನ್ನ ಕಾರೇ ಬೇಕಿತ್ತ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ನಿಜವಾಗ್ಲೂ ಒಳಗಿರೋರು ಏನಾರು ಅಂದ್ಕೊಳ್ತಾರೆ, ನನ್ನನ್ನು ನೋಡ್ತಾರೆ ಅಂತ ನಾನು ಒಂದು ಕ್ಷಣನೂ ಯೋಚನೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರಿ, ಇಷ್ಟು ದಿನ ಅಲ್ಲ ಇನ್ನು ಮುಂದೆ ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನಗ್ತಾ ಇರ್ತಾರೆ. ಆಗ ರಾಮ್, ಸೀತಾ ನಿಮ್ಮನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಸಿಗ್ನಲಲ್ಲಿ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಯಾರೋ ಹತ್ರದವರು ಅಂತ ಬೇರೆ ಅನ್ನಿಸ್ತಾ ಇತ್ತು. ಅದರಲ್ಲಿ ಅಶೋಕ್ ಬೇರೆ ನನಗೆ ತಲೆಗೆ ಹುಳ ಬಿಡ್ತಾ ಇದ್ದ. ನೀನು ಬೆಂಗಳೂರಿಗೆ ಹೋದ ತಕ್ಷಣ ಯಾವ ಹುಡುಗಿನ ಮೊದಲು ನೋಡ್ತೀಯೋ ಆ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳ್ತಾ ಇದ್ದ. ಅದೇ ಥರ ಆ ಹುಡುಗಿ ಜೊತೆ ನನ್ನ ಮದುವೆ ಆಗ್ಬಿಡ್ತು. ನಾನು ನಿಮ್ಮನ್ನ ಮತ್ತೆ ನಮ್ಮ ಮನೆಯಲ್ಲಿ ನೋಡಿದೆ. ಆಗ ನೀವು ತುಂಬಾ ಹೆದರ್ಕೊಂಡಿದ್ರಿ, ನೀರಲ್ಲಿ ಇರೋ ಗುಬ್ಬಚ್ಚಿ ಥರ. ಆಗ ತಾನೇ ಪ್ರಪಂಚಕ್ಕೆ ಬಂದ ಹಾಗೆ ತುಂಬಾ ಹೆದರ್ಕೊಂಡಿದ್ರಿ. ಅದು ಬೇರೆ ನಿಮ್ಮ ಮಗಳು ಬರ್ತಡೆ, ಬೇಗನೆ ಹೋಗಬೇಕು ಅಂತ ಹೇಳ್ತಾ ಇದ್ರಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹೌದು, ಆದರೆ ನೀವು ನೋಡಿದ್ರೆ ಹೆಲಿಕಾಪ್ಟ್ರಲ್ಲೇ ಕರ್ಕೊಂಡು ಹೋಗ್ಬಿಡ್ರಿ, ಅದ್ಯಾಕೋ ನಿಮಗೆ ಅತಿ ಆಗಲಿಲ್ವಾ ಅಂತ ಹೇಳ್ತಾರೆ. ಆಗ ರಾಮು, ಏನು ಮಾಡೋದು, ನಿಮ್ಮ ಹಳು ಮುಖನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಅದರಲ್ಲೂ ನಿಮ್ಮ ಮಗಳು 1 ವರ್ಷಕ್ಕೆ ಒಂದೇ ಸಲ ಕೇಕ್ ತಿನ್ನೋದು ಅಂತ ಬರೀ ಹೇಳ್ತಾ ಇದ್ರಿ, ಅದಕ್ಕೆ ಕರ್ಕೊಂಡು ಹೋದೆ ಅಂತ ಹೇಳ್ತಾರೆ. ಆಗ ರಾಮು, ಅದು ಸರಿ ಸೀತಾ, ನಾನು ನಿಮಗೆ ಯಾವಾಗ ಇಷ್ಟ ಆದೆ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ರಾಮ್ ಎಕ್ಸಾಕ್ಟಾಗಿ ಹೇಳೋದಕ್ಕೆ ಆಗೋದಿಲ್ಲ, ಆದರೆ ನೀವು ನನಗೆ ಹತ್ರ ಆದಾಗೆಲ್ಲ ನಾನು ನಿಮಗೆ ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಇನ್ನೂ ಜಾಸ್ತಿನೇ ಹತ್ರ ಆಗ್ತಾ ಇದ್ದೆ. ಬೆಟ್ಟದಲ್ಲಿ ಮಾತ್ರ ನನಗೆ ಸುಮ್ಮನಿರೋದಕ್ಕೆ ಆಗಲಿಲ್ಲ, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಪ್ರೀತಿಗೆ ಸ್ವಲ್ಪ ಆಟ ಜಾಸ್ತಿ ಅಲ್ವಾ ಅಂತ ಹೇಳ್ತಾರೆ. ಆಗ ರಾಮು, ಪ್ರೀತಿಗೆ ಆಟ ಜಾಸ್ತಿನೋ ಇಲ್ವೋ ಗೊತ್ತಿಲ್ಲ, ಆದರೆ ಸೀತಮ್ಮಂಗೆ ಮಾತ್ರ ತುಂಬಾ ಆಟ. ಈ ಸೀತಾ, ನೀವು ನನ್ನನ್ನು ಎಷ್ಟು ಕಾಯಿಸ್ಬಿಡ್ರಿ ಅಲ್ವಾ, ಆದರೂ ಒಂಥರ ಕಾಯೋದ್ರಲ್ಲಿ ಮಜಾ ಇದೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ನಗ್ತಾ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಿಹಿ ಎದ್ದೇಳ್ತಾರೆ. ಕ್ಯಾರಮಲ್ ಕತೆಗಿಂತ ನಿಮ್ಮ ಕತೆನೇ ತುಂಬಾ ಚೆನ್ನಾಗಿದೆ, ಇಬ್ಬರು ಮಾತಾಡಿ ನಾನು ಕೇಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಸೀತಾ ಅವರೇ, ಕಳ್ಳಿ ನೀನು ಎದ್ದಿದ್ದ ಅಂತ ಕೇಳ್ತಾರೆ. ಆಗ ಸಿಹಿ, ಗುಡ್ ಮಾರ್ನಿಂಗ್, ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಹೇಳ್ತಾಳೆ. ಆಗ ರಾಮ್ ಕೂಡ ಹ್ಯಾಪಿ ಬರ್ತ್ಡೇ ಸಿಹಿ ಪುಟ ಅಂತ ಹೇಳ್ತಾರೆ. ಆಗ ಸಿಹಿ, ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೋದಾ, ಈ ಮನೆಯಲ್ಲಿ ಎಷ್ಟೊಂದು ಜನ ಇದ್ದಾರೆ, ಬಡ್ಡಿ ಬಂಗಾರಮ್ಮ ಆಂಟಿ, ಸತ್ಯ ಚಿಕ್ಕಪ್ಪ, ವಿಶ್ವ ಅಂಕಲ್ ಅಂತ ಹೇಳ್ತಾ ಇರ್ತಾರೆ. ನನಗೆ ಸತ್ಯ ಚಿಕ್ಕಪ್ಪ ಅಂತಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹತ್ಸರಿ ರಾಮ್, ಸತ್ಯ ಚಿಕ್ಕಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ಎಲ್ಲರೂ ಇರೋ ಕಡೆ ಅವರು ಇರೋದಕ್ಕೆ ಇಷ್ಟಪಡಲ್ಲ, ಅದರಲ್ಲೂ ನಮ್ಮ ಮದುವೆಗೆ ಓಡಾಡಿದ್ದೇ ಹೆಚ್ಚು, ಅವ್ರಿಗೆ ನಾನು ಅಂದರೆ ಪ್ರಾಣ, ಜೊತೆಗೆ ನೀವು ಕೂಡ ಇಷ್ಟ, ಅದಕ್ಕೆ ಅವ್ರು ಆ ಥರ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅಲ್ಲ ರಾಮ್, ಅವರು ಕೂಡ ಎಲ್ಲರಲ್ಲಿ ಒಬ್ಬರಾಗಿರ್ಬೇಕಲ್ವಾ, ಎಲ್ಲರೂ ಥರನೇ ಅವರು ಇರಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸಿಹಿ, ಸೀತಮ್ಮ ನಾನು ಎಲ್ರಿಗೂ ಹೋಗಿ ಗುಡ್ ಮಾರ್ನಿಂಗ್ ಹೇಳ್ಬಲ್ಲ ಅಂತ ಹೇಳ್ತಾಳೆ. ಆಗ ಸೀತಾ ಅವರು, ಸರಿ ಆಯಿತು ಹೋಗ್ಬಿಟ್ಬಾ ಅಂತ ಹೇಳ್ತಾಳೆ. ಆಗ ರಾಮು, ಸೀತಾ ಅವ್ರ ಬಿಂದಿ ಸೈಡ್ಗಾಗಿರುತ್ತೆ, ಅದನ್ನು ಸರಿ ಮಾಡ್ತಾರೆ. ಈ ಕಡೆ ಶಾಂತಜ್ಜಿ ದೇವ್ರಿಗೆ ದೀಪನ ಹಚ್ಚಿ, ದೇವ್ರೆ ಇವತ್ತು ಸಿಹಿ ಹುಟ್ಟುಹಬ್ಬ, ಅವಳನ್ನ ಚೆನ್ನಾಗಿ ಕಾಪಾಡಪ್ಪ, ಸಿಹಿ, ಸೀತಾ, ರಾಮ್ ಎಲ್ಲರೂ ಕೂಡ ಯಾವಾಗ್ಲೂ ಖುಷಿಯಾಗಿಟ್ಟಿರಪ್ಪ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೂರ್ತಿ ತಾತ ಬರ್ತಾರೆ. ಪೂರಿ ಸಾಗು ರೆಡಿ ಆಗಿದೆಯಾ, ನಾನು ಅದನ್ನು ಸಿಹಿಗೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಿಹಿ ಬಂದ ಹಾಗೆ ಅಂತ ಅನಿಸುತ್ತೆ. ಆಗ ತಾತ ಅವರು ಹೋಗ್ಬಿಟ್ಟು, ಸಿಹಿ ಪುಟ ಬಂದ್ಬಿಟ್ಯಾ ಅಂತ ಹೇಳಿ ಹುಟ್ಟುಹಬ್ಬಕ್ಕೆ ಶುಭಾಶಯನ ಹೇಳ್ತಾ ಇರ್ತಾರೆ. ಆಗ ಶಾಂತಜ್ಜಿ ಗಮನಿಸ್ತಾ ಇರ್ತಾರೆ, ರೀ ಅಲ್ಲಿ ಸಿಹಿ ಇಲ್ಲ, ನಿಮಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ ಅಂತ
ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಜ್ಜಿಗೂ ಕೂಡ ಸಿಹಿ ಬಂದಾಗೆ ಅಂತ ಅನ್ಸುತ್ತೆ. ಆಗ ಶಾಂತಜ್ಜಿನೂ ಕೂಡ ಸಿಹಿನ ಮಾತಾಡಿಸ್ತಾರೆ. ಆಗ ಮೂರ್ತಿ ತಾತ ಮರವು ಅನ್ನೋದು ನನಗಷ್ಟೇ ಅಲ್ಲ ನಿನಗೂ ಮಾತ್ರ ಅಂತ ಹೇಳ್ತಾರೆ. ಆಗ ಸರಿ ಆಯ್ತು, ನಾವು ಫೋನ್ ಮಾಡಿ ಮಾತಾಡ್ಸೋಣ. ಸಿಹಿ ನೀನು ನಮಗೆ ತುಂಬಾನೇ ನೆನಪಾಗ್ತಾ ಇದೆಯಾ, ಒಂದು 4 ದಿವಸ ಬಂದು ಇದ್ದೋಗು ಅಂತ ಹೇಳೋಣ ಅಂತ ಮೂರ್ತಿ ತಾತ ಹೇಳ್ತಾರೆ. ಆಗ ಶಾಂತಜ್ಜಿ ಬೇಡ ಕಣ್ರಿ, ಇವಾಗ ತಾನೇ ಹೋಗಿದ್ದಾಳೆ, ಆ ಮನೆಗೆ ಅಡ್ಜಸ್ಟ್ ಆಗ್ಬೇಕಲ್ವಾ, ನಾವು ಅವಳಿಗೆ ಇಲ್ಲಿ ಬರೋದಕ್ಕೆ ಹೇಳೋದು ಬೇಡ, ನಾವೇ ಫೋನ್ ಮಾಡಿ ಮಾತಾಡ್ಸೋಣ ಅಂತ ಹೇಳ್ತಾರೆ. ಈ ಕಡೆ ಸೀತಾ ಅವರು ರಾಮ್ಗೆ ಮತ್ತೆ ಸಿಹಿನ ಕೂರಿಸಿ ದೇವ್ರ ಮುಂದೆ ಆರತಿನ ಮಾಡ್ತಾ ಇರ್ತಾರೆ. ಆಗ ಹ್ಯಾಪಿ ಬರ್ತ್ಡೇ ಸಿಹಿ ಪುಟ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ ಅಂತ ಸಿಹಿ ಹೇಳ್ತಾರೆ. ಆಗ ರಾಮ್ಗೂ ಕೂಡ ಹ್ಯಾಪಿ ಬರ್ತ್ಡೇ ರಾಮ್ ಅಂತ ಹೇಳಿದ್ರೆ ಆಗ ರಾಮ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸೀತಮ್ಮ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನಗ್ತಾ ಇರ್ತಾರೆ. ಸಿಹಿ ಪುಟ, ಈ ಸಲ ನಿನ್ನ ಬರ್ತ್ಡೇ ಸ್ಪೆಷಲ್ ಅಲ್ವಾ, ಯಾಕೆ ಅಂತಂದರೆ ಹೊಸ ಫ್ಯಾಮಿಲಿ ಸಿಕ್ಕಿದೆ ನಿನಗೆ, ಸಲ ಎಲ್ಲ ಒಟಾರದಲ್ಲಿ ಆಚರಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಸಿಹಿ ಸೀತಮ್ಮ, ಇವತ್ತು ಅಜ್ಜಿ ಮತ್ತು ತಾತ ಇಬ್ಬರು ಸೇರಿ ಪೂರಿ ಸಾಗುನ ಮಾಡಿ ತಿಂತಾ ಇರ್ತಾರೆ ಅಲ್ವಾ, ಕೊಡೋದಕ್ಕೆ ಸಿಹಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನಿನ್ನ ಥರನೇ ಅವರು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ, ನಾವು ಆಮೇಲೆ ಫೋನ್ ಮಾಡೋಣ ಓಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೂರಿ ಬರ್ತಾರೆ. ಆಗ ಸೀತಾ ಅವರು ಬನ್ನಿ ತಾತ, ಬರ್ತ್ಡೇಗೋಸ್ಕರ ಇಬ್ಬರಿಗೂ ಅಪ್ಪ ಮಗಳಿಗೂ ಆರತಿನ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅಪ್ಪ ಮತ್ತು ಮಗಳಿಗೆ ನನ್ನ ಕಡೆಯಿಂದ ಬರ್ತ್ಡೇಗೆ ಶುಭಾಶಯಗಳು ಅಂತ ಹೇಳ್ತಾರೆ. ಆಗ ರಾಮ್ ಮತ್ತು ಸಿಹಿ ಇಬ್ಬರು ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಆಶೀರ್ವಾದನ ತಗೊಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಮತ್ತು ವಿಶ್ವ ಇಬ್ಬರು ಕೂಡ ಬರ್ತಾರೆ. ಆಗ ವಿಶ್ವ ಅವರು ಹ್ಯಾಪಿ ಬರ್ತ್ಡೇ ರಾಮ್, ಹ್ಯಾಪಿ ಬರ್ತ್ಡೇ ಲಿಟಲ್ ಚಾಂಪ್ ಅಂತ ಹೇಳ್ತಾರೆ. ಆಗ ಸಿಹಿ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿನೂ ಕೂಡ ಹ್ಯಾಪಿ ಬರ್ತ್ಡೇ ರಾಮ್, ಹ್ಯಾಪಿ ಬರ್ತ್ಡೇ ಬಂಗಾರಿ ಅಂತ ವಿಶ್ ಮಾಡ್ತಾರೆ. ಆಗ ಸಿಹಿ ಭಾರ್ಗವಿ ಕಾಲಿಗೆ ಬಿದ್ದು ಭಾರ್ಗವಿ ಹತ್ರನೂ ಕೂಡ ಆಶೀರ್ವಾದನ ತಗೊಳ್ತಾರೆ. ಅಷ್ಟೊತ್ತಿಗೆ ಸಾಧನ ಬರ್ತಾರೆ. ಆಗ ಸಾಧನ ಅವರು ರಾಮ್ ಮತ್ತು ಸಿಹಿ ಇಬ್ಬರಿಗೂ ಕೂಡ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾರೆ. ಆಗ ಸಿಹಿ ಸಾಧನ ಹತ್ರನೂ ಕೂಡ ಆಶೀರ್ವಾದನ ತಗೊಳ್ತಾರೆ. ಆಗ ವಿಶ್ವ ಅವರು, ಅಲ್ಲ ಭಾರ್ಗೋ, ಈ ಕಾಲದಲ್ಲೂ ಇಂಥ ಮಕ್ಕಳು ಇರ್ತಾರ, ಅಲ್ಲ ಯಾರ ಹತ್ರನೂ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಸಿಹಿ, ದೊಡ್ಡವರ ಆಶೀರ್ವಾದನ ತಗೊಂಡ್ರೆ ದೇವರ ಆಶೀರ್ವಾದನೆ ಸಿಗುತ್ತೆ ಅಂತ ಸೀತಮ್ಮ ಹೇಳ್ತಾ ಇದ್ಲು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಆಗ ಸೂರಿ, ಎಸ್ ಕ್ಯಾಪಿಟಲ್, ನನ್ನ ಕಡೆಯಿಂದ ಬರ್ತ್ಡೇಗೆ ಏನು ಗಿಫ್ಟ್ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಸಿಹಿ, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಏನು ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ, ಅದು ನನಗೆ ಇವಾಗಲೇ ಸಿಕ್ಕಿದೆ, ನನಗೇನು ಬೇಡ ಅಂತ ಹೇಳ್ತಾಳೆ. ಆಗ ಸೂರ್ಯ ಅವರು ಅಂಥದ್ದು ಏನದು ಅಂತ ಕೇಳ್ತಾರೆ. ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆಗ ಸಿಹಿ ರಾಮ್ ಹತ್ರ ಹೋಗಿ ನನಗೆ ಅಪ್ಪ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ರಾಮ್ಗೂ ತುಂಬಾನೇ ಖುಷಿಯಾಗಿ ಸಿಹಿನ ಎತ್ಕೊಳ್ತಾರೆ. ಆಗ ಸೀತಾಗೂ ತುಂಬಾನೇ ಖುಷಿ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.